ರಾಜ್ಯ ಕಾಂಗ್ರೆಸ್ನಲ್ಲಿ ದಾವಣಗೆರೆ ದಂಗಲ್ ವಿಚಾರ ಒಂದು ಕಡೆ ಆದರೆ ಮುಸ್ಲಿಂ ನಾಯಕರ ವಿರುದ್ಧ ಮೇಲಿಂದ ಮೇಲೆ ಇಲ್ಲಿ ಕ್ರಮವನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ. ಇದೇ ಒಂದು ಹೊತ್ತಲ್ಲೇ ಸಿಎಂ ಬಣದಿಂದ ದೆಹಲಿಗೆ ದಂಡಯಾತ್ರೆ ಸಹಿತ ಹೋಗಿದ್ದಾರೆ. ಕಳೆದ 4 ದಿನಗಳಿಂದ ದೆಹಲಿಯಲ್ಲಿ ಸಿಎಂ ಬಣ ಠಿಕಾಣಿಯನ್ನು ಹೂಡಿದ್ದಾರೆ. ಸಂಪುಟ ಸರ್ಜರಿಗೆ ಪಟ್ಟು ಹಿಡಿದಿರುವಂತಹ 30ಕ್ಕೂ ಹೆಚ್ಚು ಶಾಸಕರು ಏರಿದ್ದಾರೆ. ದೆಹಲಿಗೆ ಈಗಾಗಲೇ ದಂಡಯಾತ್ರೆಯನ್ನು ಮಾಡಿದ್ದಾರೆ. ಇವರಿಗೂ ಕೂಡ ರಾಹುಲ್ ಗಾಂಧಿ ಅವರ ದರ್ಶನ ಸಿಕ್ಕಿಲ್ಲ. ಇವರಿಗೆ ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತನಾಡುವುದಕ್ಕೆ ಅವಕಾಶ ಸಿಕ್ಕಿಲ್ಲ. ಇದೆಲ್ಲದರ ಮಧ್ಯೆ ಸಿಎಂ ಬಣದ ಶಾಸಕರು ದೆಹಲಿ ಯಾತ್ರೆಗೆ ಸವದಿ ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. 30ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಹೋದ ವಿಚಾರ ನನ್ನ ಗಮನಕ್ಕೆ ಇದೆ. ತುರ್ತಾಗಿ ಸಚಿವ ಸಂಪುಟ ಪುನರ್ರಚನೆ ಮಾಡಲೇಬೇಕು. ತಮ್ಮ ಭಾವನೆ ವ್ಯಕ್ತಪಡಿಸಲು ಶಾಸಕರು ದೆಹಲಿಗೆ ತೆರಳಿದ್ದಾರೆ. ಅವರು ಸಚಿವರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಸೆ ಅವರಿಗೂ ಕೂಡ ಇರುತ್ತೆ. ಈಗಾಗಲೇ 3-4 ಬಾರಿ ಶಾಸಕರಾದಂಥವರು ತಮ್ಮ ಆಸೆಯನ್ನು ವ್ಯಕ್ತಪಡಿಸೋದ್ರಲ್ಲಿ, ಸಚಿವ ಸ್ಥಾನ ಕೊಡಿ ಅಂತ ಕೇಳೋದ್ರಲ್ಲಿ ಯಾವುದೇ ರೀತಿಯಾಗಿ ತಪ್ಪಿಲ್ಲ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ, ಸಚಿವ ಸ್ಥಾನ ಕೇಳೋದ್ರಲ್ಲಿ ಯಾವುದೇ ರೀತಿಯಾಗಿ ತಪ್ಪಿಲ್ಲ ಅಂತೇಳಿ. ಸೊ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಲು ಶಾಸಕರು ದೆಹಲಿಗೆ ತೆರಳಿದ್ದಾರೆ ಅಂಥೇಳಿ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಅವರು ಮಾತನಾಡಿದ್ದಾರೆ. ಏನು ಸದ್ಯದ ಮಟ್ಟಿಗೆ ಶಾಸಕರೆಲ್ಲರೂ ಸಚಿವ ಸ್ಥಾನ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೇಡಿಕೆ ಒಂದನ್ನಾಗಿಟ್ಟು ಹೈಕಮಾಂಡ್ ಅವರನ್ನು ಭೇಟಿ ಮಾಡೋದಕ್ಕೆ ಈಗಾಗಲೇ ಏನು ದೆಹಲಿಗೆ ದಂಡಯಾತ್ರೆಯನ್ನು ಹೋಗಿದ್ದಾರೆ. 3-4 ದಿನಗಳಿಂದ ಅಲ್ಲೇ ವಾಸ್ತವ್ಯವನ್ನು ಹೂಡಿಕೊಂಡು ಹೈಕಮಾಂಡ್ ಅವರನ್ನು ಭೇಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದರೂ ಸಹಿತ ರಾಹುಲ್ ಗಾಂಧಿ ಅವರ ದರ್ಶನ ಅವರಿಗೆ ಸಿಕ್ಕಿಲ್ಲ. ರಾಹುಲ್ ಗಾಂಧಿ ಅವರು ಸದ್ಯದ ಮಟ್ಟಿಗೆ ಅವರ ಒಂದಿಷ್ಟು ವಿಷಯಗಳಲ್ಲಿ, ಅಂದರೆ ಅವರ ಕೆಲಸಗಳಲ್ಲಿ ಬ್ಯುಸಿಯಾಗಿರುವ ಕಾರಣದಿಂದಾಗಿ ರಾಹುಲ್ ಗಾಂಧಿ ಅವರ ದರ್ಶನ ಅವರಿಗೆ ಸಿಕ್ಕಿಲ್ಲ. ಅವ್ರ ಜೊತೆ ಮಾತನಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಸೊ 30ಕ್ಕೂ ಹೆಚ್ಚು ಶಾಸಕರು ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟಣ ಹಿಡಿದು ಕೂತ್ಕೊಂಡಿದ್ದಾರೆ. ಸಚಿವ ಸ್ಥಾನ ಕೇಳೋದ್ರಲ್ಲಿ ಯಾವುದೇ ರೀತಿಯಾಗಿ ತಪ್ಪಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿದ್ದಾರೆ. ಅವರ ಒಂದು ವ್ಯಕ್ತಿತ್ವ ಅಂದರೆ ತುರ್ತಾಗಿ ಈಗಾಗಲೇ ಏನು ಮುಖ್ಯವಾಗಿ ಸಚಿವ ಸಂಪುಟ ಪುನರ್ರಚನೆ ಮಾಡಲೇಬೇಕು ಅಂಥೇಳಿ ಲಕ್ಷ್ಮಣ್ ಸವದಿ ಕೂಡ ಹೇಳ್ತಾ ಇದ್ದಾರೆ. ತಮ್ಮ ಭಾವನೆಯನ್ನು ವ್ಯಕ್ತಪಡಿಸೋದಕ್ಕೋಸ್ಕರ ಶಾಸಕರು ದೆಹಲಿಗೆ ಹೋಗಿದ್ದಾರೆ. ಅವರಿಗೂ ಕೂಡ ಒಂಥರ ಆಸೆ ಇರುತ್ತೆ, ಸಚಿವರಾಗಬೇಕು. 3-4 ಬಾರಿ ನಾವು ಈಗಾಗಲೇ ಶಾಸಕರಾಗಿದ್ದೇವೆ, ಸಚಿವರಾಗೋದಾದರೂ ಯಾವಾಗ ಅನ್ನುವಂಥ ನಿಟ್ಟಿನಲ್ಲಿ 30ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ದಂಡಯಾತ್ರೆಯನ್ನು ಹೋಗಿದ್ದಾರೆ. ಸುರ್ಜೇವಾಲಾ ಅವರನ್ನು, ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮತ್ತು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಮಾತ್ರ ಅವಕಾಶ ಸಿಕ್ಕಿಲ್ಲ. ಭಾಳಷ್ಟು ಜನ ಶಾಸಕರು ದಿಲ್ಲಿಗೆ ಹೋಗ್ತಿರ್ತಕ್ಕಂಥದ್ದು ನನಗೂ ಕೂಡ ಗೊತ್ತಿದೆ. ಬೆಂಗಳೂರಲ್ಲಿ ಒಂದು ಸರಿ ಎಲ್ಲ ಶಾಸಕರು ಸೇರಿದಂಥ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರಿಗೆ ಭೇಟಿಯಾಗಿ ಇರ್ತಕ್ಕಂಥ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಬೇಕು, ಬೇರೆಯವರಿಗೆ ಅವಕಾಶವನ್ನು ಕೊಡಬೇಕು. ಹೈಕಮಾಂಡದವರು, ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರು 2.5 ವರ್ಷ ಆದಮೇಲೆ ಬೇರೆಯವರಿಗೆ ಅವಕಾಶಗಳನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರಿಂದ ಈಗಾಗಲೇ 2.5 ವರ್ಷ ಮುಗಿದೋಗಿದೆ. ಮುಂದೆ ಪುನರ್ರಚನೆ ಮಾಡಬೇಕು ಅಂತ ಹೇಳಿ ದಿಲ್ಲಿಗೆ ಹೋಗಿ ವರಿಷ್ಠರನ್ನು ಭೇಟಿಯಾಗಿ ಅವರ ಭಾವನೆಯನ್ನು ವ್ಯಕ್ತಪಡಿಸಿ ಗೊತ್ತಕ್ಕೆ ಬಂದಿರಬೇಕು. ಇನ್ನೂ ಅಲ್ಲೇದಾದ್ರೂ ಗೊತ್ತಿಲ್ಲ ನನಗೆ. ಆ ಒಂದು ಹಿನ್ನೆಲೆಯಲ್ಲಿ ಹೋಗಿರ್ತಕ್ಕಂಥದ್ದು ಎಲ್ಲರೂ ಗಮನಕ್ಕೆ ಇರ್ತಕ್ಕಂಥದ್ದು. ಅದು ಮುಖ್ಯಮಂತ್ರಿಗಳಿಗೂ ಕೂಡ ಅದು ಗಮನದಲ್ಲಿದೆ ಮತ್ತು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೂ ಕೂಡ ಅದು ಗಮನದಲ್ಲಿದೆ. ಕೇಳೋದ್ರಲ್ಲಿ ಯಾರಿಗೂ ತಪ್ಪಿಲ್ಲ ಅಂತಕ್ಕಂಥ ಭಾವನೆಯನ್ನು ಕೂಡ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರು ಕೂಡ ಹೇಳಿರ್ತಕ್ಕಂಥದ್ದು. ಇದ್ರ ಬಗ್ಗೆ ವಾದ ವಿವಾದ ಪ್ರಶ್ನೆ ಉದ್ಭವ ಆಗಿಲ್ಲ. ಇಬ್ಬರು ಕೂಡ ಹೋಗಿರ್ತಕ್ಕಂಥದ್ದು ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಅವರು ಶಾಸಕರು ಹೋಗಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಏನು ಬಹಳ ದೊಡ್ಡ ಮಹತ್ವ ಇಲ್ಲ. ಭಾಳಷ್ಟು ಜನ ಶಾಸಕರು ದಿಲ್ಲಿಗೆ ಹೋಗ್ತಿರ್ತಕ್ಕಂಥದ್ದು ನನಗೂ ಕೂಡ ಗೊತ್ತಿದೆ. ಬೆಂಗಳೂರಲ್ಲಿ ಒಂದು ಸರಿ ಎಲ್ಲ ಶಾಸಕರು ಸೇರಿದಂಥ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರಿಗೆ ಭೇಟಿಯಾಗಿ ಇರ್ತಕ್ಕಂಥ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಬೇಕು, ಬೇರೆಯವರಿಗೆ ಅವಕಾಶವನ್ನು ಕೊಡಬೇಕು. ಹೈಕಮಾಂಡದವರು, ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರು 2.5 ವರ್ಷ ಆದಮೇಲೆ ಬೇರೆಯವರಿಗೆ ಅವಕಾಶಗಳನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರಿಂದ ಈಗಾಗಲೇ 2.5 ವರ್ಷ ಮುಗಿದೋಗಿದೆ. ಮುಂದೆ ಪುನರ್ರಚನೆ ಮಾಡಬೇಕು ಅಂತ ಹೇಳಿ ದಿಲ್ಲಿಗೆ ಹೋಗಿ ವರಿಷ್ಠರನ್ನು ಭೇಟಿಯಾಗಿ ಅವರ ಭಾವನೆಯನ್ನು ವ್ಯಕ್ತಪಡಿಸಿ
ಬಹುತೇಕ ಬಂದಿರಬೇಕು, ಇನ್ನೂ ಅಲ್ಲೇ ಅದ್ರ ಗೊತ್ತಿಲ್ಲ ನನಗೆ. ಆ ಒಂದು ಹಿನ್ನೆಲೆಯಲ್ಲಿ ಹೋಗಿರ್ತಕ್ಕಂಥದ್ದು ಎಲ್ಲರೂ ಗಮನಕ್ಕೆ ಇರ್ತಕ್ಕಂಥದ್ದು.